ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಿಶ್ಚಿತ ಕುತ್ಲೂರು ಅವರಿಂದ ಭಾಷಣ, ಬಳಿಕ ಮಂಜುಳಾ ತೆಕ್ಕಟ್ಟೆ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ನವೆಂಬರ್ 20 ಅಂದರೆ ನಾಳೆ ಕಪ್ಪು ಪ್ರಜ್ಞೆಯ ದಿನ. ಇದರ ಅಂಗವಾಗಿ ನಿಶ್ಚಿತ ಕುತ್ಲೂರು ಅವರಿಂದ ಭಾಷಣ. ನಿಮ್ಮ ಧ್ಯೇಯ ವಾಕ್ಯವು ಪ್ರತಿರೋಧವಾಗಿರಲಿ. ಪ್ರತಿರೋಧ. ಯಾವುದೇ ತುಳಿತಕ್ಕೊಳಗಾದ ಜನರು ಪ್ರತಿರೋಧವಿಲ್ಲದೆ ತಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿಲ್ಲ. ಜುಂಬಿ ಡಾಸ್ ಪಾಲ್ಮರಸ್. ನವೆಂಬರ್ 20ರಂದು ಬ್ಲ್ಯಾಕ್ ಕಾನ್ಷಿಯಸ್ ಡೇಯನ್ನು ಆರಂಭಿಸಲಾಯಿತು. ಈ ಬ್ಲ್ಯಾಕ್ ಕಾನ್ಷಿಯಸ್ ಡೇಯನ್ನು ಪೋರ್ಚುಗೀಸ್ ಭಾಷೆಯಲ್ಲಿ ದಿಯಾ ಡಾ ಕಾನ್ಸಿಯೆನ್ಸಿಯಾ ನೆಗ್ರಾ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ಆ ದೇಶದ ಕರಿಯ ಸಮುದಾಯವು ಬ್ರೆಜಿಲಿಗೆ ತಾವು ನೀಡಿದ ಕೊಡುಗೆ ಮತ್ತು ಮೌಲ್ಯಗಳ ಬಗ್ಗೆ ಪುನಃ ಪಡೆದ ಜಾಗೃತಿಯನ್ನು ಆಚರಿಸಲು ಈ ದಿನವನ್ನು ಆಚರಿಸುತ್ತಾರೆ. ಈ ದಿನ 5 ಬ್ರೆಜಿಲಿಯನ್ ರಾಜ್ಯಗಳಲ್ಲಿ ಅನಧಿಕೃತ ಸಾರ್ವಜನಿಕ ರಜಾ ದಿನವಾಗಿದೆ. ಈ ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇ ಒಂದು ಆಂದೋಲನವಾಗಿದ್ದು, ಇಲ್ಲಿ ಕಪ್ಪು ಎಂಬುದನ್ನು ಸಕಾರಾತ್ಮಕವಾಗಿ ಏಕೀಕರಿಸುವ ಗುರುತಾಗಿ ತೋರಿಸುವುದಾಗಿದೆ. ಕಪ್ಪು ಜನರು ಅಂತರ್ಗತ ಘನತೆ ಹೆಚ್ಚಿಸಿಕೊಳ್ಳಬೇಕು, ತಮ್ಮ ಬಣ್ಣದ ಬಗ್ಗೆ ಹೆಮ್ಮೆ ಪಡಬೇಕು. ಕಪ್ಪು ಎಂಬುದು ಕೀಳಲ್ಲ ಎಂದು ತೋರಿಸುವುದು ಇದರ ಉದ್ದೇಶ. ಈ ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇಯು ಸೌತ್ ಆಫ್ರಿಕನ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಮತ್ತು ಬ್ಲ್ಯಾಕ್ ಪೀಪಲ್ಸ್ ಕನ್ವೆನ್ಷನ್ ಅನ್ನು ಸ್ಥಾಪಿಸಿದ ಸ್ಟೀವ್ ಒಕೋರವರ ಕೆಲಸದಿಂದ ಸ್ಫೂರ್ತಿಯನ್ನು ಪಡೆದಿದೆ. ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇಯನ್ನು 1960ರಿಂದ ಆಚರಿಸಲಾಗುತ್ತಿದೆ. ಇದನ್ನು ಪ್ರಸ್ತುತ ನವೆಂಬರ್ 20ಕ್ಕೆ ಆಚರಿಸಲಾಗುತ್ತಿದ್ದರೂ ಮೂಲತಃ ಇದು ಮೇ 13ರಂದು ಆಚರಿಸಲ್ಪಡುತ್ತಿತ್ತು. ಯಾಕಂದರೆ ಮೇ 13ರಲ್ಲಿ ಬ್ರೆಜಿಲ್ನಲ್ಲಿ ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡಿದ ದಿನವಾಗಿದೆ. ಹಾಗಾದರೆ ನಾವೀಗ ಮೇ 13ರ ಕುರಿತು ತಿಳಿಯೋಣ. ಬ್ರೆಜಿಲ್ನಲ್ಲಿ ಗುಲಾಮಗಿರಿಯು ಮೊದಲ ಪೋರ್ಚುಗೀಸ್ ವಸಾಹತುವಿಗಿಂತ ಮೊದಲೇ ಪ್ರಾರಂಭವಾಗಿತ್ತು. ನಂತರ ಜೀವನಾಧಾರ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳಲು ವಸಾಹತುಶಾಹಿಗಳು ಅವರ ಆರಂಭಿಕ ಹಂತದಲ್ಲಿ ಸ್ಥಳೀಯ ಕಾರ್ಮಿಕರ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದರು. ಹೀಗಾಗಿ 16ನೇ ಶತಮಾನದಲ್ಲಿ ಆಫ್ರಿಕನ್ ಗುಲಾಮರ ಆಮದುಗಳು ಪ್ರಾರಂಭವಾಯಿತು. ಅಟ್ಲಾಂಟಿಕ್ ಗುಲಾಮ ವ್ಯಾಪಾರದ ಯುಗದಲ್ಲಿ ಪ್ರಪಂಚದ ಇತರ ದೇಶಗಳಿಗಿಂತ ಹೆಚ್ಚಾಗಿ ಆಫ್ರಿಕಾ ದೇಶದಿಂದ ಗುಲಾಮರನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಬ್ರೆಜಿಲ್ನ ಅಡಿಪಾಯವನ್ನು ಸ್ಥಳೀಯ ಜನರು ಆಫ್ರಿಕನ್ನರ ಮೇಲಿನ ಶೋಷಣೆ ಮತ್ತು ಗುಲಾಮಗಿರಿಯ ಮೇಲೆ ಕಟ್ಟಲಾಗಿದೆ ಎಂದು ಹೇಳಬಹುದು. ನ್ಯೂ ವರ್ಲ್ಡ್ಗೆ ಬಲವಂತವಾಗಿ ಕರೆತಂದ 12 ಮಿಲಿಯನ್ ಆಫ್ರಿಕನ್ನರಲ್ಲಿ ಸರಿಸುಮಾರು 5.5 ಮಿಲಿಯನ್ ಜನರನ್ನು 1540 ಮತ್ತು 1860ರ ನಡುವೆ ಬ್ರೆಜಿಲ್ಗೆ ಕರೆತರಲಾಯಿತು. ಆಫ್ರಿಕನ್ನರ ಸಾಮೂಹಿಕ ಗುಲಾಮಗಿರಿಯು ದೇಶದ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಮತ್ತು ಅಪಾರ ಪ್ರಮಾಣದ ಸಂಪತ್ತಿನ ಉತ್ಪಾದನೆಗೆ ಕಾರಣವಾಗಿ ಗುಲಾಮಗಿರಿಗೆ ಒಳಗಾದ ಆಫ್ರಿಕನ್ನರನ್ನು ಅಮಾನವೀಯವಾಗಿ ನಡೆಸಿಕೊಂಡ ರೀತಿ ಮತ್ತು ಬಲವಂತದ ದುಡಿಮೆ ಬ್ರೆಜಿಲ್ ಇತಿಹಾಸದಲ್ಲಿ ಗಮನಾರ್ಹ ಭಾಗವಾಗಿ ಉಳಿದಿದೆ. ಈ ಗುಲಾಮ ಕಾರ್ಮಿಕರು ಬ್ರೆಜಿಲ್ನಲ್ಲಿ ಸಕ್ಕರೆ ಆರ್ಥಿಕತೆಯ ಬೆಳವಣಿಗೆಗೆ ಪ್ರೇರಕ ಶಕ್ತಿಯಾಗಿದ್ದರು ಮತ್ತು 1600ರಿಂದ 1650ರವರೆಗೆ ಸಕ್ಕರೆಯು ವಸಾಹತು ಪ್ರದೇಶದ ಪ್ರಾಥಮಿಕ ರಫ್ತಾಗಿತ್ತು. 1690ರಲ್ಲಿ ಬ್ರೆಜಿಲ್ನಲ್ಲಿ ಚಿನ್ನ ಮತ್ತು ವಜ್ರದ ನಿಕ್ಷೇಪಗಳನ್ನು ಕಂಡುಹಿಡಿಯಲಾಯಿತು. ಇದು ಗುಲಾಮರ ಆಮದಿನ ಹೆಚ್ಚಳಕ್ಕೆ ಕಾರಣವಾಯಿತು. ಹೊಸದಾಗಿ ಆರಂಭವಾದ ಈ ಲಾಭದಾಯಕ ಗಣಿಗಾರಿಕೆಯ ಮೂಲ ಸೌಕರ್ಯಕ್ಕಾಗಿ ಸಾರಿಗೆ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಯಲ್ಲಿ ಪಾಲ್ಗೊಳ್ಳಲು ಬಯಸುವ ವಲಸಿಗರ ಸಂಖ್ಯೆಯೂ ಹೆಚ್ಚಿತು. 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಗಣಿಗಾರಿಕೆ ಉದ್ಯಮ ಅವನತಿಯನ್ನು ಕಂಡಿತು. ಈ ಅವನತಿಯ ಬಳಿಕವೂ ಗುಲಾಮ ಆಫ್ರಿಕನ್ನರ ಬೇಡಿಕೆಯಲ್ಲಿ ಕಡಿಮೆಯಾಗಲಿಲ್ಲ. ಈ ಜನಸಂಖ್ಯೆ ಬೆಳವಣಿಗೆಯಿಂದ ಅಲ್ಲಿ ಜಾನುವಾರು ಸಾಕಾಣಿಕೆ ಮತ್ತು ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳವಾಯಿತು. ಇವೆರಡೂ ಗುಲಾಮರ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದರಿಂದ 1700ರಿಂದ 1800ರವರೆಗೆ ಆಫ್ರಿಕಾದಿಂದ ಬ್ರೆಜಿಲ್ಗೆ 1.7 ಮಿಲಿಯನ್ ಗುಲಾಮರನ್ನು ಆಮದು ಮಾಡಿಕೊಳ್ಳಲಾಯಿತು.
ಮತ್ತು 1830ರ ದಶಕದಲ್ಲಿ ಕಾಫಿಯ ಏರಿಕೆ ಅಟ್ಲಾಂಟಿಕ್ ಗುಲಾಮರ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸಿತು. ಮೇ 13, 1888ರಂದು ಗುಲಾಮಗಿರಿಯನ್ನು ನಿರ್ಮೂಲ ಮಾಡಿದ ಅಮೆರಿಕದ ಕೊನೆಯ ದೇಶ ಬ್ರೆಜಿಲ್. ಹೀಗಾಗಿ ಮೇ 13ರಂದು ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇಯನ್ನು ಆಚರಿಸಲಾಗುತ್ತಿತ್ತು. ನಂತರ ಇದನ್ನು ಝುಂಬಿಯವರ ಮರಣವನ್ನು ಗೌರವಿಸುವ ಸಲುವಾಗಿ ನವೆಂಬರ್ 20ಕ್ಕೆ ಆಚರಿಸಲಾಯಿತು. ಇದನ್ನು ಕೆಲವೊಮ್ಮೆ ಝುಂಬಿ ಡೇ ಎಂದು ಕೂಡ ಆಚರಿಸುತ್ತಾರೆ. ಹಾಗಾದರೆ ಯಾರು ಈ ಝುಂಬಿ? ಅವನ ಮರಣ ದಿನವನ್ನು ಯಾಕೆ ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇಯಾಗಿ ಆಚರಿಸುತ್ತಾರೆ? ಅಷ್ಟಕ್ಕೂ ಬ್ರೆಜಿಲ್ನಲ್ಲಿ ಈತನ ಪಾತ್ರ ಏನು? ಇವೆಲ್ಲವನ್ನು ಈಗ ತಿಳಿದುಕೊಳ್ಳೋಣ. ಝುಂಬಿ ಡಾಸ್ ಪಾಲ್ಮರೆಸ್ ಎಂಬುದು ಝುಂಬಿಯವರ ಪೂರ್ಣ ಹೆಸರು. ಇವರು ಬ್ರೆಜಿಲಿಯನ್ ಕ್ವಿಲೊಂಬೋಲಾದ ನಾಯಕ ಮತ್ತು ಬ್ರೆಜಿಲ್ ವಸಾಹತುಶಾಹಿಯಲ್ಲಿ ಗುಲಾಮಗಿರಿಯ ಪ್ರತಿರೋಧದ ಪ್ರವರ್ತಕರಲ್ಲಿ ಒಬ್ಬರು. ಇವರು ಕ್ವಿಲೊಂಬೊ ಡಾನ್ ಪಾಲ್ಮರೆಸ್ ರಾಜರಲ್ಲಿ ಕೊನೆಯವರು. ಇದು ಆಫ್ರೋ ಬ್ರೆಜಿಲಿಯನ್ ಜನರ ವಸಾಹತು. ಹಾಗಾದರೆ ಈ ಆಫ್ರೋ ಬ್ರೆಜಿಲಿಯನ್ ಎಂದರೆ ಯಾರು? ಇದರ ಬಗ್ಗೆ ಮುಂದೆ ತಿಳಿಯೋಣ. ಝುಂಬಿಯವರು ಬ್ರೆಜಿಲ್ನ ಇಂದಿನ ರಾಜ್ಯವಾದ ಆಲಗೋಸ್ನಲ್ಲಿ ಗುಲಾಮಗಿರಿಯಿಂದ ತಮ್ಮನ್ನು ಮುಕ್ತಗೊಳಿಸಿಕೊಂಡರು. ಆಫ್ರಿಕನ್ ಸ್ವಾತಂತ್ರ್ಯದ ಸಂಕೇತವಾಗಿ ಆಫ್ರೋ ಬ್ರೆಜಿಲಿಯನ್ ಸಂಸ್ಕೃತಿಯಲ್ಲಿ ಇವರನ್ನು ಗೌರವಿಸಲಾಗುತ್ತದೆ. ಕ್ವಿಲೊಂಬೊ ಡಾನ್ ಪಾಲ್ಮರೆಸ್ ಇದು ಬ್ರೆಜಿಲ್ನ ಪೋರ್ಚುಗೀಸ್ ವಸಾಹತುಗಳಿಂದ ತಪ್ಪಿಸಿಕೊಂಡ ಮರೂನ್ಗಳ ಸ್ವಾವಲಂಬಿ ಸಾಮ್ರಾಜ್ಯ. ಇದು 30,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದ ಸಾಮ್ರಾಜ್ಯ. ಪಾಲ್ಮರೆಸ್ 11 ಪಟ್ಟಣಗಳ ಒಕ್ಕೂಟವಾಗಿ ಅಭಿವೃದ್ಧಿ ಹೊಂದಿದ್ದು ಇಂದಿನ ಬ್ರೆಜಿಲ್ ರಾಜ್ಯಗಳಾದ ಪೆರ್ನಾಂಬುಕೋದಾದ್ಯಂತ ಗಡಿ ವಲಯಗಳಲ್ಲಿ ಒರಟಾದ ಪರ್ವತ ಭೂಪ್ರದೇಶವನ್ನು ವ್ಯಾಪಿಸಿದೆ. ಪಾಲ್ಮರೆಸ್ ಆಫ್ರಿಕನ್ ರಾಜಕೀಯ ಮತ್ತು ಧಾರ್ಮಿಕ ಪದ್ಧತಿಗಳ ಆಧಾರದ ಮೇಲೆ ನಿಂತಿದ್ದ ಸ್ವಾಯತ್ತ ರಾಜ್ಯವಾಗಿದೆ. ಝುಂಬಿ 1655ರಲ್ಲಿ ಪಾಲ್ಮರೆಸ್ನಲ್ಲಿ ಜನಿಸಿದರು. ಇವರನ್ನು ಕಾಂಗೋ ವಂಶಸ್ಥರೆಂದೂ ಹೇಳಲಾಗುತ್ತದೆ. ಮಿಷನರಿ ಫಾದರ್ ಆಂಟೋನಿಯೋ ಮೆಲೋ ಎಂಬುವವರು 6 ವರ್ಷದ ಝುಂಬಿಯವರಿಗೆ ಫ್ರಾನ್ಸಿಸ್ಕೋ ಎಂಬ ಹೆಸರನ್ನು ನೀಡಿದ್ದರು. ಇವರು ಪಾಲ್ಮರೆಸ್ನಲ್ಲಿ ಕಾಂಗೋ ಸಾಮ್ರಾಜ್ಯವನ್ನು ಕಟ್ಟಿದರು. ಝುಂಬಿ 1670ರಂದು ತಮ್ಮ 15ನೇ ವಯಸ್ಸಿಗೆ ತಮ್ಮ ಜನ್ಮಸ್ಥಳಕ್ಕೆ ಮರಳಿದರು. ಇವರು ತಮ್ಮ ದೈಹಿಕ ಸಾಮರ್ಥ್ಯ ಹಾಗೂ ಯುದ್ಧ ತಂತ್ರಕ್ಕೆ ಹೆಸರುವಾಸಿಯಾಗಿದ್ದರು. ಪೋರ್ಚುಗೀಸರ ದಬ್ಬಾಳಿಕೆಗೆ ಪ್ರತಿರೋಧವನ್ನು ಮುಂದುವರಿಸಲು ಪ್ರತಿಜ್ಞೆ ಮಾಡಿದ ಝುಂಬಿ ಪಾಲ್ಮರೆಸ್ನ ಹೊಸ ರಾಜರಾದರು. ಪಾಲ್ಮರೆಸ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಝುಂಬಿಯ ಸಂಕಲ್ಪ ಮತ್ತು ವಿರೋಚಿತ ಪ್ರಯತ್ನಗಳು ಅವರ ಪ್ರತಿಷ್ಠೆಯನ್ನು ಇನ್ನಷ್ಟು ಹೆಚ್ಚಿಸಿತು. ಝುಂಬಿ ಅಧಿಕಾರ ಪಡೆದಾಗ ಪೋರ್ಚುಗೀಸರು 1680 ಮತ್ತು 1686ರ ನಡುವೆ ಪಾಲ್ಮರೆಸ್ನ ಮೇಲೆ 6 ದಂಡಯಾತ್ರೆಯನ್ನು ಕೈಗೊಂಡರು. ಆದರೆ ಅವರೆಲ್ಲರೂ ಪಾಲ್ಮರೆಸ್ ಅನ್ನು ಸೋಲಿಸುವಲ್ಲಿ ವಿಫಲರಾದರು. 1694ರಲ್ಲಿ ಝುಂಬಿ ಪಾಲ್ಮರೆಸ್ನ ರಾಜತತ್ವವನ್ನು ವಹಿಸಿಕೊಂಡ 15 ವರ್ಷಗಳ ನಂತರ ಮರಳಿ ಪೋರ್ಚುಗೀಸರು ಪಾಲ್ಮರೆಸ್ನ ಮೇಲೆ ದಾಳಿ ಮಾಡಿದರು. ಇದು ಪಾಲ್ಮರೆಸ್ ಸಾಮ್ರಾಜ್ಯವನ್ನು ಸೋಲಿಸುವಲ್ಲಿ 42 ದಿನಗಳನ್ನು ತೆಗೆದುಕೊಂಡಿತು. ಹೀಗೆ ಫೆಬ್ರವರಿ 6, 1964ರಂದು ಪಾಲ್ಮರೆಸ್ನ ಜೊತೆಗೆ 67 ವರ್ಷಗಳ ಸಂಘರ್ಷದ ನಂತರ ಪೋರ್ಚುಗೀಸರು ಸಾಮ್ರಾಜ್ಯದ ಕೇಂದ್ರ ವಸಾಹತುವಾದ ಸೇರ್ಕಾರ್ಡೋ ಮಕೋವನ್ನು ನಾಶಪಡಿಸುವಲ್ಲಿ ಯಶಸ್ವಿಯಾದರು. ಪ್ರತಿರೋಧಗಳು ಹೀಗೆ ಮುಂದುವರಿಯಿತು. ಆದರೆ 1965 ನವೆಂಬರ್ 20ರಂದು ಝುಂಬಿಯವರನ್ನು ಶಿರಚ್ಛೇದನದ ಮೂಲಕ ಕೊಲ್ಲಲಾಯಿತು. ಹೀಗೆ ನವೆಂಬರ್ 20ನ್ನು ಮುಖ್ಯವಾಗಿ ಝುಂಬಿಯವರ ಮರಣವನ್ನು ಗೌರವಿಸುವ ಸಲುವಾಗಿ ಬ್ರೆಜಿಲ್ನಲ್ಲಿ ಆಫ್ರೋ ಬ್ರೆಜಿಲಿಯನ್ ಜನಾಂಗದವರು ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇ ಎಂದಾಗಿ ಆಚರಿಸುತ್ತಾರೆ. ಈಗ ನಾವು ಈ ಮೊದಲೇ ಹೇಳಿದಂತೆ ಈ ಆಫ್ರೋ ಬ್ರೆಜಿಲಿಯನ್ ಎಂದರೆ ಯಾರು ಎಂದು ತಿಳಿದುಕೊಳ್ಳೋಣ. ಈ ಆಫ್ರೋ ಬ್ರೆಜಿಲಿಯನ್ನರು ಬ್ರೆಜಿಲಿಯನ್ ಜನರು. ಇವರು ಆಫ್ರಿಕನ್ ಸಂತತಿಯನ್ನು ಹೊಂದಿದ್ದಾರೆ. ಇವರು ಆಫ್ರಿಕನ್, ಯುರೋಪಿಯನ್ ಮತ್ತು ಅಮೆರಿಕನ್ ಪೂರ್ವಜರ ಶ್ರೇಣಿಯನ್ನು ಹೊಂದಿರುವ ವೈವಿಧ್ಯಮಯ ಗುಂಪು. ಆಫ್ರೋ ಬ್ರೆಜಿಲಿಯನ್ ಎಂಬುದು ಇವರ ಸಾಂಸ್ಕೃತಿಕ ಗುರುತು, ಇತಿಹಾಸ, ಇವರು ಬ್ರೆಜಿಲ್ಗೆ ನೀಡಿದ ಕೊಡುಗೆಯನ್ನು ಸೂಚಿಸುತ್ತದೆ. ಆಫ್ರೋ ಬ್ರೆಜಿಲಿಯನ್ನರು 16ರಿಂದ 19ನೇ ಶತಮಾನಗಳ ಅವಧಿಯಲ್ಲಿ ಬ್ರೆಜಿಲ್ ಸುಮಾರು 4ರಿಂದ 5 ಮಿಲಿಯನ್ ಆಫ್ರಿಕನ್ನರನ್ನು ಸ್ವೀಕರಿಸಿತು. ಅಮೆರಿಕಕ್ಕೆ ತಂದ ಎಲ್ಲ ಆಫ್ರಿಕನ್ನರಲ್ಲಿ ಸುಮಾರು 40% ಆಫ್ರಿಕನ್ನರು ಇದ್ದಾರೆ. ಗುಲಾಮಗಿರಿಯಿಂದ ತಪ್ಪಿಸಿಕೊಂಡ ಅನೇಕ ಆಫ್ರಿಕನ್ನರು ಕ್ವಿಲೊಂಬೋಸ್ಗೆ ಓಡಿ ಹೋದರು.
ಅಲ್ಲಿ ಅವರು ಮುಕ್ತವಾದ ಜೀವನ ನಡೆಸಿದರು. ಬ್ರೆಜಿಲ್ನಲ್ಲಿ ಆಫ್ರೋ ಬ್ರೆಜಿಲಿಯನ್ನರು ಬ್ರೆಜಿಲಿನ ಅರ್ಧದಷ್ಟಿದ್ದಾರೆ. 2022ರ ಜನಗಣತಿಯಲ್ಲಿ 55.5% ಜನಸಂಖ್ಯೆಯನ್ನು ಪೀಟ್ರೋ ಅಂದರೆ ಕಪ್ಪು ಮೈಬಣ್ಣ ಉಳ್ಳವರು ಅಥವಾ ಪಾಡ್ರೋ ಅಂದರೆ ಕಂದು ಮಿಶ್ರ ಮೈಬಣ್ಣ ಹೊಂದಿದವರು ಎಂದು ಗುರುತಿಸಲಾಗಿದೆ. ಗುಲಾಮರಾಗಿ ಬಂದಿದ್ದ ಆಫ್ರೋ ಬ್ರೆಜಿಲಿಯನ್ನರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿದರು. ತಮ್ಮ ಮೈಬಣ್ಣದ ಕಾರಣದಿಂದಾಗಿ ಬಿಳಿಯರಿಂದ ತುಳಿತಕ್ಕೊಳಗಾದರು. ಇವರು ಬಿಳಿ ಬ್ರೆಜಿಲಿಯನ್ನರಿಗಿಂತ ಕಡಿಮೆ ಸರಾಸರಿ ಆದಾಯವನ್ನು ಹೊಂದಿದ್ದರು. ಉನ್ನತ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಿದ್ದರು. ಆಫ್ರೋ ಬ್ರೆಜಿಲಿಯನ್ನರು ಸಾಂಸ್ಥಿಕ ತಾರತಮ್ಯ, ರಚನಾತ್ಮಕ ವರ್ಣಭೇದ ನೀತಿಗಳಿಗೆ ಬಲಿಯಾಗುತ್ತಿದ್ದರು. ಯುವ ಕಪ್ಪು ಜನರು ಭದ್ರತಾ ಪಡೆಗಳಿಂದ ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆಯನ್ನು ಎದುರಿಸುತ್ತಿದ್ದರು. ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಿದರೂ ಆಫ್ರೋ ಬ್ರೆಜಿಲಿಯನ್ನರು ತಮ್ಮದೇ ಆದ ಕೊಡುಗೆಗಳನ್ನು ಬ್ರೆಜಿಲ್ಗೆ ನೀಡಿದ್ದಾರೆ. ಆಫ್ರಿಕನ್ ಜನರ ಭಾಷೆಯು ಬ್ರೆಜಿಲಿಯನ್ ಪೋರ್ಚುಗೀಸ್ ಮೇಲೆ ಪ್ರಭಾವವನ್ನು ಬೀರಿ ಹೊಸ ಆಫ್ರೋ ಬ್ರೆಜಿಲಿಯನ್ ಶಬ್ದಕೋಶವನ್ನು ಅಭಿವೃದ್ಧಿಪಡಿಸಿತು. ಇಷ್ಟೆಲ್ಲ ಕೊಡುಗೆಯನ್ನು ನೀಡಿದ ಆಫ್ರೋ ಬ್ರೆಜಿಲಿಯನ್ನರಿಗೆ ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇಯು ಅತಿ ಮುಖ್ಯವಾಗಿದೆ. ಏಕೆಂದರೆ ಇದು ಕಪ್ಪು ಸಮುದಾಯದವರ ಕೊಡುಗೆ ಮತ್ತು ಮೌಲ್ಯಗಳ ಅರಿವನ್ನು ಆಚರಿಸುತ್ತದೆ. ಕಪ್ಪು ಜನರು ಸ್ವಾವಲಂಬಿಗಳಾಗಿ ಜೀವಿಸಲು ಇದು ಮುಖ್ಯವಾಗಿದೆ. ಈ ಆಚರಣೆಯಿಂದ ಕಪ್ಪು ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಯಿತು, ಎಲ್ಲರನ್ನೂ ಒಗ್ಗೂಡಿಸಲು ಪ್ರಚೋದಿಸಿತು. ಈ ಬ್ಲ್ಯಾಕ್ ಕಾನ್ಷಿಯಸ್ ಡೇಯನ್ನು ಹೇಗೆ ಆಚರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇಯಂದು ಬ್ಲ್ಯಾಕ್ ಮೂವ್ಮೆಂಟ್ ಸಂಘಟನೆಯ ಸದಸ್ಯರು ಮುಖ್ಯವಾಗಿ ಆಫ್ರಿಕನ್ ಮೂಲದ ಮಕ್ಕಳನ್ನು ಒಳಗೊಂಡ ಶೈಕ್ಷಣಿಕ ಮತ್ತು ವಿನೋದದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಈ ಸಂಘಟನೆಗಳ ಅವರ ಗಮನವು ಸಮಾಜದಲ್ಲಿ ಆಫ್ರಿಕನ್ನರ ಕೀಳರಿಮೆಯ ಗ್ರಹಿಕೆಯನ್ನು ಕರಗಿಸುವುದು. ಕಪ್ಪು ಜಾಗೃತಿಯ ದಿನದಂದು ಕಪ್ಪು ಸಮುದಾಯದಲ್ಲಿ ಇತರ ಮುಖ್ಯ ವಿಷಯಗಳೆಂದರೆ ಆಫ್ರಿಕನ್ ಬ್ರೆಜಿಲಿಯನ್ ಮತ್ತು ಇತರ ಕಾರ್ಮಿಕರು ತಮ್ಮ ಜನಾಂಗೀಯ ಗುರುತನ್ನು ಹಾಗೂ ತಮ್ಮ ಕಪ್ಪು ಬಣ್ಣವನ್ನು ಹೆಮ್ಮೆಯೊಂದಿಗೆ ಹೇಳಿಕೊಳ್ಳುತ್ತಾರೆ. ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇಯನ್ನು ನಾವು ಇಲ್ಲಿ ಮುಖ್ಯವಾಗಿ ಸ್ಮರಿಸಲು ಕಾರಣ ಕಪ್ಪು ಜನಾಂಗದ ಹೋರಾಟಗಳನ್ನು ಪ್ರತಿಬಿಂಬಿಸುವುದು ಮಾತ್ರವಲ್ಲದೆ ಕಪ್ಪು ಪರಂಪರೆಯ ಶ್ರೀಮಂತಿಕೆ, ಸಂಸ್ಕೃತಿ, ಸ್ಥಿತಿಸ್ಥಾಪಕ ಗುಣವನ್ನು ಆಚರಿಸುವ ಕುರಿತು ಆಗಿದೆ. ಜುಂಬಿ ಡಾಸ್ ಪಾಲ್ಮರೆಸ್ ಹಾಗೂ ಇತರ ಪ್ರಮುಖ ನಾಯಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಅಸಂಖ್ಯ ವ್ಯಕ್ತಿಗಳ ಕಥೆಯು ದಬ್ಬಾಳಿಕೆಯನ್ನು ಜಯಿಸುವಲ್ಲಿ ಏಕತೆ ಮತ್ತು ಸ್ವಯಂ ಅರಿವಿನ ಶಕ್ತಿಗೆ ಇದು ಸಾಕ್ಷಿಯಾಗಿದೆ. ಇಂದು ಕಪ್ಪು ಜಾಗೃತಿಯು ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಗಳನ್ನು ಪ್ರೇರೇಪಿಸುತ್ತದೆ. ಘನತೆ ಮತ್ತು ಸಮಾನತೆ, ಸಾರ್ವತ್ರಿಕ ಹಕ್ಕುಗಳನ್ನು ಪಡೆಯಲು ನಮಗೆ ಈ ಹೋರಾಟಗಳು ಪ್ರೇರಣೆ ನೀಡುತ್ತದೆ. ಇದುವರೆಗಿನ ಹೋರಾಟ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿದಾಗ ನಾವು ಆಫ್ರೋ ಬ್ರೆಜಿಲಿಯನ್ ಸಂಪ್ರದಾಯಗಳನ್ನು ಗೌರವಿಸುವ ಹಾಗೂ ಸಾಮಾಜಿಕ ಆರ್ಥಿಕ ನ್ಯಾಯಕ್ಕಾಗಿ ಪ್ರಯತ್ನಿಸುವ ಅವರ ಹೋರಾಟಗಳನ್ನು ಬೆಂಬಲಿಸುವ ಹಾಗೂ ಹೋರಾಟದ ಮೂಲಕ ತಮ್ಮನ್ನು ತಾವು ಶಿಕ್ಷಿತರನ್ನಾಗಿಗೊಳಿಸುವ ಮೂಲಕ ನಾವು ಪ್ರತಿಯೊಬ್ಬರೂ ಹೆಚ್ಚು ಅಂತರ್ಗತ ಸಮಾಜ ನಿರ್ಮಾಣದ ಕಡೆಗೆ ಒಂದು ಹೆಜ್ಜೆ ಇಡುವ ಪ್ರಯತ್ನ ಮಾಡೋಣ. ಚೈತನ್ಯವನ್ನು, ಸ್ಫೂರ್ತಿಯನ್ನು ಮುಂದುವರಿಸುತ್ತಾ ವೈವಿಧ್ಯತೆಯಲ್ಲಿ ಸಮಾನತೆಯನ್ನು ಆಚರಿಸುವ ಪ್ರತಿಯೊಬ್ಬರ ಉತ್ತಮ ಭವಿಷ್ಯಕ್ಕಾಗಿ ನಾವು ಶ್ರಮಿಸುತ್ತಿರುವಾಗ ನಮ್ಮಲ್ಲಿ ಒಗ್ಗಟ್ಟು ಮತ್ತು ಸ್ಥಿತಿಸ್ಥಾಪಕತ್ವ ಗುಣವನ್ನು ಅಳವಡಿಸಿಕೊಂಡು ಮುಂದುವರಿಯೋಣ. ಕಪ್ಪು ಜಾಗೃತಿ ಕೇವಲ ಒಂದು ದಿನವಲ್ಲ. ಬ್ಲ್ಯಾಕ್ ಕಾನ್ಷಿಯಸ್ನೆಸ್ ಡೇ ಒಂದು ಆಚರಣೆಯಲ್ಲ, ಇದು ನಿರಂತರ ಪ್ರಯಾಣ ಮತ್ತು ನಮ್ಮೆಲ್ಲರನ್ನು ಎಚ್ಚರಿಸುವ ಪ್ರಜ್ಞೆಯ ಕರೆ. ತನ್ನ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯಿಂದ ಗುಲಾಮನನ್ನಾಗಿ ಮಾಡಿದವನು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾನೆ ಮತ್ತು ಅದಕ್ಕಾಗಿ ಸಾಯುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅವನು ಎಂದಿಗೂ ಗುಲಾಮನಾಗುವುದಿಲ್ಲ. ಜುಂಬಿ ಡಾಸ್ ಪಾಲ್ಮರಸ್. ಇದುವರೆಗೆ ನವೆಂಬರ್ 20 ಅಂದರೆ ನಾಳೆ ಕಪ್ಪು ಪ್ರಜ್ಞೆಯ ದಿನ, ಇದರ ಅಂಗವಾಗಿ ನಿಶ್ಚಿತ ಕುತ್ಲೂರು ಅವರಿಂದ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಮಂಜುಳಾ ತೆಕ್ಕಟ್ಟೆ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ. ನನ್ನ ಮೊದಲ ಕವನದ ಶೀರ್ಷಿಕೆ ತುಂಬಿದ ಮನೆ. ಆಗಿತ್ತು ಕಾಲ, ಹೀಗಿತ್ತು ಮನೆ, ಕೂಡಿತ್ತು ಕುಟುಂಬ, ತುಂಬಿತ್ತು ಮನೆ, ಎಲ್ಲೆಲ್ಲೂ ಇತ್ತು ಸದ್ದು, ಮನೆ ಮಂದಿಯದ್ದೇ ಕಾರುಬಾರು, ಮನೆಗೆ ಭೂಷಣ ಹಿರಿಜೀವಗಳು, ನಿಯಮ ಪಾಲಿಸುವ ಕಿರಿಜೀವಗಳು, ಇಳಿವಯಸ್ಸಿಂದ ಎಳೆ ವಯಸ್ಸಿನವರೆಗೂ
ಕೂಡಿ ಇದ್ದರು ಒಂದೇ ಸೂರಿನೊಳಗೆ. ಉರಿದಿತ್ತು ಒಂದೇ ಒಲೆ, ತುಂಬಿತ್ತು 10 ಹೊಟ್ಟೆ. ಹಬ್ಬ ಹರಿದಿನವೆಂದರೆ ಗೌಜು ಗದ್ದಲವೇ ವಾದ್ಯ ಮೇಳ. ಆಚಾರ ವಿಚಾರ ಸುವಿಚಾರ, ಹಾಡು ಕತೆ ನೃತ್ಯ ಚರ್ಚೆ ಎಲ್ಲವೂ ಮನೆಯೊಳಗಿತ್ತು. ತುಂಬಿದ ಮನೆ ರಂಗಶಾಲೆ, ಜೀವನದ ಪಾಠಶಾಲೆ. ತಲತಲಾಂತರದೆ ಉಳಿಸಿಕೊಂಡು ಬಂದಿತ್ತು, ಎಲ್ಲೂ ವಿಭಾಗಿಸದೆ ನೋವಾಗಿಸದೆ ಕಷ್ಟ ಸುಖ ಎಲ್ಲವ ಸಮಭಾಗಿಸಿ ಜೊತೆಯಾಗಿ ಹೆಗಲು ಕೊಟ್ಟಿತ್ತು ತುಂಬಿದ ಮನೆ. ಈಗ ಕಾಲ ಬದಲಾಗಿದೆ. ಈಗ ಕಂಡರೆ ತುಂಬಿದ ಮನೆ ಅಸೂಯೆ ಆಗದೆ ಇರದು, ಇಬ್ಬರೇ ಇರಲಾಗದೆ ಬೇರೆಯಾಗುದ ಕಂಡು. ತದನಂತರದ ಕವನ ಶೀರ್ಷಿಕೆ ವೈದ್ಯರು. ಬೇಕಿಲ್ಲ ಬೇರೆ ಬಿರುದು ಸನ್ಮಾನ, ಲೋಕವೇ ಕರೆದಿದೆ ನಿಮಗೆ ವೈದ್ಯೋ ನಾರಾಯಣೋ ಹರಿ. ತಾಯಿ ಗರ್ಭದಿ ಉದಯಿಸಿದ ಜೀವಕ್ಕೂ ಜಗತ್ತು ತೋರುವವರು ನೀವು. ಭೂಗರ್ಭಕ್ಕೆ ಇನ್ನೇನು ಹೊರಡುತ್ತೇನೆ ಎನ್ನುವವರಿಗೂ ಮರುಜೀವ ನೀಡುವವರು ನೀವು. ಕಲಿತ ವಿದ್ಯೆಯ ಶಕ್ತಿ ಮೀರಿ ಪ್ರಯತ್ನಿಸಿದರೂ ಸಫಲತೆಯಲ್ಲಿ ಒಮ್ಮೊಮ್ಮೆ ಭಗವಂತನ ಕೃಪೆ ಎನ್ನುವವರು. ಭಗವಂತನ ಸ್ವರೂಪಿ ನೀವು ಮರುಸೃಷ್ಟಿಯಲ್ಲಿ. ಹೆತ್ತವರ ಖುಷಿಗೋ ತನ್ನ ಖುಷಿಗೋ ಆಯ್ದುಕೊಂಡಿರಿ ವೃತ್ತಿ ಬದುಕು. ಕೊನೆಗೆ ಸವೆಸಿದ್ದು ಮಾತ್ರ ಬದುಕು ಪರರ ಒಳಿತಿಗೆ ಖುಷಿಗೆ. ಪರಿಮಿತ ಬದುಕಿನಲ್ಲಿ ಅಪರಿಮಿತ ಸವಾಲುಗಳಿಗೆ ಅನವರತ ಹೋರಾಡುತ್ತಿರುವ ನಿಮಗಿದೋ ವಂದನೆ ಅಭಿವಂದನೆ. ಮುಂದಿನ ಕವನ ಶೀರ್ಷಿಕೆ ಸಾಲು ಹಣತೆಯ ಸಾಲು. ಸಾಲು ಹಣತೆಗಳೇ ಹೇಳಿ ನೀವೇನ ಸಾರಲು ಹೊರಟಿದ್ದೀರಿ? ಹೆಚ್ಚಾಗಿ ಮಾತನಾಡಿದರೆ ಬೆಚ್ಚಾಗಿ ನಿಮ್ಮನ್ನು ಉರಿಸಿ ಆರಿಸುವರು ಎನ್ನುವ ಚಿಂತೆಯೇ? ಭಯಬೇಡ, ನಿಮ್ಮನ್ನು ಯಾರೂ ಸುಡಲಾರರು. ನಿಮ್ಮ ಆಂತರ್ಯದ ನೋವಿನ ಕಿಚ್ಚು ಹೊಗೆಯಾಡುತ್ತಿದೆ ಗೊತ್ತು, ಅದು ಎಲ್ಲರೂ ನೋಡುತ್ತಿರುವವರಲ್ಲ. ಜಗವ ಬೆಳಗಿಸಿ ಅಂಧಕಾರವ ಅಳಿಸಬೇಕೆನ್ನುವ ನಿಮ್ಮ ಇಚ್ಛೆಗೆ ಇಲ್ಲ ಕವಡೆ ಕಿಮ್ಮತ್ತು ಎನ್ನುವ ಸಂಕಟದಲ್ಲಿ ಮೌನವಾಗಿ ಆರುತ್ತಿರುವಿರಾ? ಬರಿ ಮೌಢ್ಯವೇ ಹೊಳೆವೆಲ್ಲಿ ಸಾಂಕೇತಿಕವಾಗಿ ನಿಮ್ಮನ್ನು ಇಟ್ಟು ನಿಮ್ಮ ಇರುವಿಕೆಯ ಹೆಸರಿನಲ್ಲಿ ತಮ್ಮ ಇರುವಿಕೆಯ ತೋರುತ್ತಿರುವ ಜನಮಾನಸದ ಮೇಲೆ ನಿಮ್ಮ ಕೋಪವೇ? ನೀವು ಬೆಳಗುವುದು ಜಗದ ಬೆಳಕ, ನಾವು ಬೆಳಗುವುದು ನಮ್ಮ ಸ್ವಾರ್ಥದ ಪಥ. ನೀವೇನೇ ಹೇಳಿದರೂ ಕೇಳುವವರು ನಾವಲ್ಲ. ನಮ್ಮ ಆಡಂಬರದ ಅಟ್ಟಹಾಸಕ್ಕೆ ಬೇಡ ನೀತಿಪಾಠ. ದೀಪಗಳೇ ಕೇಳಿ, ನಿಮಗೂ ಕಿವಿ ಇದ್ದರೆ. ನಾವು ಹೇಳುವವರು ಕೇಳುವವರಲ್ಲ. ಸಾಕು ಮಾಡಿ ಇನ್ನು, ಬಂದಿದೆ ದೀಪಾವಳಿ, ಹಿಂದಿನಂತೆ ಇಂದು ಬನ್ನಿ ಬೆಳಗುವ ಹಣತೆಯನ್ನು. ಮುಂದಿನ ಕವನ ಶೀರ್ಷಿಕೆ ಅವ್ವ ಹೀಗೇನೆ. ಬಾನಲಿ ಮೂಡಿದ ಚಂದ್ರನ ತೋರಿ ಕೈತುತ್ತು ನೀಡಲಿಲ್ಲ ನನ್ನಮ್ಮ. ಗುಮ್ಮ ಬರುತ್ತಾನೆಂದು ಹೆದರಿಸಿ ಓಡುವ ನನ್ನ ಹಿಡಿಯಲಿಲ್ಲ ನನ್ನಮ್ಮ. ಸಾಸಿವೆ ಸಕ್ಕರೆ ಡಬ್ಬದಿ ಕಾಸ ಕೂಡಿಡುತ್ತಾ ಹರಿದ ಅರಿವೆಯಲ್ಲಿ ಮುರಿದ ತಟ್ಟೆಯಲ್ಲಿ ಯಾರೋ ಕೊಟ್ಟ ಅನ್ನವ ತಂದು ನನ್ನ ಹೊಟ್ಟೆಯ ಹೊರೆದಳು ನನ್ನಮ್ಮ. ಬಿಸಿಲು ಬೇಗ ಎನ್ನದೆ ಕಷ್ಟಪಟ್ಟು ಅವರಿವರ ಕಾಲು ಹಿಡಿದು ಬೇಡಿ ಕಾಡಿ ಶಾಲೆಗೆ ಸೇರಿಸಿ ತಾ ಕಲಿಯದ ಅಕ್ಷರವ ಅಕ್ಕರದಿ ನನಗೆ ಕಲಿಸಿದಳು ನನ್ನಮ್ಮ. ಬೀದಿಯ ಮಕ್ಕಳೆಲ್ಲ ಹೊಸ ಬಟ್ಟೆಯಲ್ಲಿ ಹಬ್ಬದ ಸಡಗರದಲ್ಲಿ ನಲಿಯಲು ನನ್ನ ಕೆನ್ನ ಮೇಲೆ ಬೇಸರ ಮೂಡದಿರಲು ಎಂದೂ ಇಲ್ಲದಂತೆ ಮುದ್ದಿಸಿದಳು ನನ್ನಮ್ಮ. ಮಳೆಗಾಳಿಗೆ ಮನೆಯೆಲ್ಲ ನಡುಗಲು ಭಯವೆಂದು ನನ್ನನ್ನು ಆವರಿಸದಂತೆ ರಾಮ ಮಂತ್ರ ಜಪಿಸಲು ಕಲಿಸಿದಳು. ದಿಟ್ಟತನದ ಪಾಠ ಹೇಳಿದಳು ನನ್ನಮ್ಮ. ಎಲ್ಲರಂತೆ ಅಲ್ಲ ನನ್ನಮ್ಮ, ಅವಳೊಂದು ಅಚ್ಚರಿಯ ಸಂತೆ. ಬಲು ಬಿರುಸಿನ ಮೃದು ಮನಸ್ಸಿನ ಮಹಾತ್ಯಾಗಿಯ ತದ್ರೂಪಿ ನನ್ನಮ್ಮ. ಮುಂದಿನ ಕವನ ಶೀರ್ಷಿಕೆ ಸಂಘರ್ಷ. ಅಬ್ಬಾ ಅದೆಂತ ಚೀರಾಟ! ಶ್ವೇತವರ್ಣದಳು ಹೊಳೆವ ಕಾಗದಕ್ಕೂ ಖಡ್ಗದಂತ ಹರಿತವಾಗಿರುವ ಲೇಖನಿಗೂ ಇನ್ನಿಲ್ಲದ ಸೆಣಸಾಟ. ನೋಡುತ್ತಿದ್ದಂತೆ ಬೆರಗಾಗಬೇಕು. ಅಬ್ಬಾ ಅದೆಂತ ರಕ್ತದೋಕುಳಿ ಹರಿಯಿತು! ನೀಲಿ ನೆತ್ತರು, ಬಿಳಿಯ ಮೈಯೆಲ್ಲ ನೀಲಿ ಚುಕ್ಕೆಗಳು. ಹೋ ಅಕ್ಷರಗಳೇ ಏನೋ ಹೇಳುತ್ತಿವೆ. ಅಷ್ಟಕ್ಕೂ ಚೂ ಬಿಟ್ಟವರಾರು? ಇಬ್ಬರ ಸಂಘರ್ಷಕ್ಕೆ ಹೊಣೆ ಯಾರು? ಅಯ್ಯೋ ಮರೆತನಲ್ಲ, ನಾನೇ ಅಲ್ಲವೇ ಮನದ ಮಾಂತ್ರಿಕನ ಮಾತೊಂದವದರಿದ್ದು. ನಾನೇ ಹೂಗುಟ್ಟಿಬಿಟ್ಟೆ ಮನದ ಗುಟ್ಟು. ರಚ್ಚ ಹಿಡಿದು ಹೊರಟಿತು ಮನವು, ಪ್ರೇರೇಪಿಸಿತು ಕೈಗೆ ಸಿಕ್ಕವರ. ಹೋ ಅದೇ ಕಾಗದ, ಅದೇ ಲೇಖನೆ. ಅಂತರಂಗದ ಸಂಘರ್ಷ ಬಹಿರಂಗವಾಯಿತು. ಬಿಳಿ ಹಾಳೆ ನೀಲಿಯಾಯಿತು, ಲೇಖನಿ ಸ್ತಬ್ಧವಾಯಿತು.
ಮನದ ಹಠಕ್ಕೆ ಕವಿತೆಯೊಂದು ಮೂಡಿತು. ಅಕ್ಷರಗಳು ಮಡಿಲಲ್ಲಿ ಇರಲು ಮನವು ನಿದ್ರಿಸಿತು. ನನ್ನ ಮುಂದಿನ ಕವನ ಶೀರ್ಷಿಕೆ ನಕ್ಕು ಹಾಗೆ ಹೋಗಬೇಡ. ನನ್ನ ಎದೆಯಲ್ಲಿ ಆಸೆಯ ಕಮರಿಸಿ, ಇನ್ನಿಲ್ಲದ ಕನಸುಗಳ ಚಿಗುರಿಸಿ, ಬರಡಾದ ಮುಖದಲ್ಲಿ ನಗುವಿನ ಎಳೆತರಿಸಿ, ನೀನಕ್ಕು ಹಾಗೆ ಹೋಗಬೇಡ. ಹೆಪ್ಪುಗಟ್ಟಿದ್ದ ಭಾವನೆಗಳ ಏಳಿಸಿ, ಮರೆಯಲಾಗದ ನೋವ ಮರೆಯಿಸಿ, ನಿರಾಸೆಯ ಬದುಕಿಗೆ ಖುಷಿಯ ಹಂಚಿಸಿ, ನೀನಕ್ಕು ಹಾಗೆ ಹೋಗಬೇಡ. ಬದುಕಿನ ಸಂತೋಷದ ಕ್ಷಣಗಳೇ ನೀವೇಕೆ ಹೀಗೆ ನಕ್ಕು ಹಾಗೆ ಹೋಗುವಿರಲ್ಲ, ಇರಬಹುದಲ್ಲ ಅನುಗಾಲ. ಮುಂದಿನ ಕವನ ಶೀರ್ಷಿಕೆ ಬರಹ ವಿರಹ. ಸುದ್ದಿ ಇಲ್ಲದೆ ಹೊರಟಿತ್ತು ಅಂದು ಅಕ್ಷರಗಳ ಮೆರವಣಿಗೆ. ಸುದ್ದಿಯಾದ ಮೇಲಂತೂ ಸದ್ದಿಲ್ಲದೆ ಮೌನವಾಗಿ ಮಲಗಿದೆ ಬರವಣಿಗೆ. ಬರೆಯಲೇಬೇಕೆನಿಸಿ ಕೂತು ಬರೆದಿಲ್ಲ, ಮನದ ಭಾವಕ್ಕೆ ಲೇಖನಿ ಮಿಡಿಯುತ್ತಿತ್ತು ವಿಶೇಷವಲ್ಲ. ಆಗು ಹೋಗುಗಳ ಹೆಕ್ಕಿ ಬಿತ್ತರಿಸುತ್ತಿತ್ತು ಮನ, ನನ್ನೊಳಗಿನ ತಲ್ಲಣಕ್ಕೆ ತತ್ತರಿಸಿದೆ ಈ ಕ್ಷಣ. ಕರೆಯದೆ ಬಂದು ತಟ್ಟಿದ ಬಾಗಿಲು, ಒಂಟಿ ಬದುಕಿಗೆ ಜಂಟಿ ಜೊತೆ ಕಾವಲು. ನಕ್ಕವರಂತೆ ನಟಿಸಿ ಬದುಕಬಹುದೇನೋ, ತೋಚಿದ್ದು ಗೀಚದೆ ಮೌನಿಯಾಗಿರಬಹುದೇನೋ. ಮುಂದಿನ ಕವನ ಅಪಸ್ವರ. ಹಸಿರ ಹುಲ್ಲ ಹಾದಿಯೊಳು ಮೆಲ್ಲಗೆ ಇಟ್ಟಳು ಪುಟ್ಟ ಪುಟ್ಟ ಹೆಜ್ಜೆ. ದಿಕ್ಕು ತೋರಿದಷ್ಟೆಲ್ಲ ತನ್ನದೇ ಎಂದು ಖುಷಿಯಲ್ಲಿ ತುಸು ಬಿಮ್ಮಿನಲಿ. ಸಾಗುವ ದಾರಿಯ ಮೋಹಕ ನೋಟ, ಬದುಕಿನ ರುಚಿಯ ನೋಡದೆ ಚಲ್ಲಾಟ. ಎರಡೂ ಸೇರಿ ತನ್ನಿರುವ ತೋರುವ ಹಾತೊರಿಕೆಯಲ್ಲಿ ಹೆಣ್ಣು ಮಗಳೊಬ್ಬಳು. ಬರಬರುತ್ತಾ ದಾರಿ ಬಿರುಸಾಯಿತು, ಬದುಕಲಿ ತನ್ನ ಇಂಗಿತವ ಅರುಹಲು ತಡವರಿಸುತ್ತಾ, ಚುಚ್ಚುವ ಟೀಕೆಯ ಬಾಣಗಳ ತಡೆಯುತ್ತ, ಸಹಿಸೆನು ಇನ್ನೇನು ಇಷ್ಟೇ ಸಾಕೆನುತ್ತ. ಆಂತರಿದ ಕೂಗು ಮಾರ್ದನಿಸಿತ್ತು, ಎಲ್ಲರಂತೆ ಅಷ್ಟೇ ನೀನು, ನೀನೇನು ಮತ್ತೇನು. ಓ ಅಪಸ್ವರವೇ, ತುಸುಧ್ವನಿ ಕಂಪಿಸುತ್ತಿದೆ. ಆದರೂ ಮೆಟ್ಟಿ ನಿಲ್ಲುವಾಸೆ ಮೊದಲು ನನ್ನೊಳಗಿನ ಅಪಸ್ವರವ. ಮುಂದಿನ ಕವನ ಶೀರ್ಷಿಕೆ ಹೀಗೇಕೆ ಪ್ರಶ್ನೆ. ಅರಳಿ ನಿಂತ ಲತೆಯೊಂದು ಅಣುಕಿಸಿದಂತಿತ್ತು ನನ್ನ. ಮುಂಜಾನೆ ಅರಳಿ ಸಂಜೆ ಬಾಡುವ ನಾನೇ ಇಷ್ಟು ನಗುವಾಗ ನಿನಗೇಕೆ ಹೀಗೆ ಎಂದು. ಹಾರುತ್ತಿರುವ ಹಕ್ಕಿಯೊಂದು ಕೆಣಕಿದಂತಿತ್ತು ನನ್ನ ಅಂಗೈಯಷ್ಟಿರುವ ನಾನೇ ಭೂಮಿಗೂ ಬಾನಿಗೂ ಹಾರುವಾಗ ನಿನಗೇಕೆ ಹೀಗೆ ಎಂದು. ಓಡುತ್ತಿರುವ ಜಿಂಕೆಯೊಂದು ಅಟ್ಟಹಾಸ ಮಾಡಿದಂತಿತ್ತು. ಯಾವಾಗ ಬೇಟೆಯಾಗುವೆನೆಂದು ತಿಳಿಯದ ನಾನು ಪ್ರತಿಕ್ಷಣ ಸವಾಲು ಎದುರಿಸುತ್ತಿರುವಾಗ ನೀನೇಕೆ ಹೀಗೆ ಎಂದು. ಸೋತು ಸುಣ್ಣಾಗಿ ಇನ್ನೇನು ಸಾಧ್ಯವಿಲ್ಲ ಎಂದು ಕೈಚಲ್ಲೆ ಕುಳಿತ ನನ್ನ ಪ್ರಕೃತಿ ಪ್ರಶ್ನಿಸಿದಂತಿತ್ತು. ನನ್ನ ಮೇಲಾದಷ್ಟು ದೌರ್ಜನ್ಯ ನಿನಗಾಗಿದೆಯೇ, ಆದರೂ ನೀನೇಕೆ ಹೀಗೆ ಎಂದು. ಮುಂದಿನ ಕವನ ಶೀರ್ಷಿಕೆ ಹೀಗೆಲ್ಲ ಮಾಡದಿರಿ. ಕೇಳಿಸಿಕೊಳ್ಳುವವರೆಂದು ಆಡದಿರಿ, ನಿಮ್ಮ ಬಾಯಿ ಚಪಲಕ್ಕೆ ಅನ್ಯರ ಆಹಾರವನ್ನಾಗಿ ಮಾಡದಿರಿ. ಸುಮ್ಮನೆ ಇರುವರೆಂದು ಕುಟಿಲತನದಿ ಬೆನ್ನ ಹಿಂದೆ ಸಾಲು ಕಪಟವ ಬಗೆಯುತ್ತ ಮೋಸವ ಮಾಡದಿರಿ. ತಲೆ ತಗ್ಗಿಸಿರುವವರೆಂದು ಕುಗ್ಗಿಸಲೇಬೇಕು ಎನ್ನುತ್ತ ಊಹಾಪೋಹಗಳ ಮಾಲೆ ಮಾಡದಿರಿ. ವಿಘ್ನ ಸಂತೋಷಿಗಳೆಂದು ನಿಮ್ಮನ್ನು ನೀವು ಅನ್ಯರು ಅರಿಯುವಂತೆ ನೀವೇ ಮಾಡದಿರಿ. ಮುಂದಿನ ಕವನದ ಶೀರ್ಷಿಕೆ ನಿವೇದನೆ. ಪದಗಳಿಲ್ಲ ಗೆಳತಿ, ಮನದ ಪರಿಪರಿ ವೇದನೆಗಳನ್ನೆಲ್ಲ ತಂದು ರಾಶಿ ಹಾಕಿ ನಿನ್ನೊಡನೆ ನಿವೇದಿಸಲು. ಭಾರವಾಗಿದೆ ಗೆಳತಿ, ಭಾವನೆಗಳು ಬರಿದಾದ ಬದುಕಿನ ಪುಟಗಳನ್ನೇ ತಿರುವಿ ತಿರುವಿ. ಗೌಣವಾಗಿದೆ ಗೆಳತಿ, ನಗುವಿಲ್ಲದ ಮಾಸಿದೆ ಮುಖದ ಹೊಳಪು. ನಿನ್ನೆಗಿಂತ ಇಂದು ಹೆಚ್ಚು ಹೇಳಲಾಗುತ್ತಿಲ್ಲ ಗೆಳತಿ, ನಾನಂದುಕೊಂಡ ಮಾತು ಮರೆದಂತಿದೆ ಎಲ್ಲವೂ. ಕೊನೆಗೆ ಜಗದಲ್ಲಿ ನನ್ನಿರುವಿಕೆಯೂ ಕೇಳಬಹುದಲ್ಲವೇ ಗೆಳತಿ, ನೀನೇ ಬಳಿ ಬಂದು ನನ್ನೆದೆಯಲ್ಲಿನ ನಿನ್ನಿರುವಿಕೆಯ ತಟ್ಟಿ ಮತ್ತೆಂದು ದೂರವಾಗದಂತೆ ಸೆಳೆಯಬಹುದಲ್ಲವೇ. ಮುಂದಿನ ಕವನದ ಶೀರ್ಷಿಕೆ ಖಾಲಿ ಕೈ. ಕೈ ತುಂಬಿರೆ ಕರೆವರು ಎಲ್ಲರೂ ನನ್ನ, ಕೈ ತುಂಬಿರೆ ಸಭೆ ಸಮಾರಂಭಗಳಲ್ಲಿ ನನ್ನದೇ ಮೇಲುಗೈ. ಕೈ ತುಂಬಿರೆ ಬಾಯಿ ತುಂಬ ಹೊಗಳುವವರೇ ನನ್ನ, ಕೈ ತುಂಬಿರೆ ದೊಡ್ಡದು ನನ್ನ ಬಳಗ. ಹಣೆ ಬರಹ ಕೆಟ್ಟು ಕೈ ಖಾಲಿಯಾದರೆ ಕೇಳುವರು ನನ್ನವರೇ ನನ್ನ ನೀ ಯಾರೆಂದು. ಖಾಲಿ ಕೈಯ ಹಿಡಿಯಲು ಬರರು ಯಾರು ಮುಂದೆ. ಆತ್ಮವಿಶ್ವಾಸವ ನಂಬಿ ನಡೆಯಲೇಬೇಕು ನೋಡದೆ ಹಿಂದೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಅಳಲು. ನೀನಾದರೂ ಹೇಳಬಹುದಿತ್ತು, ಹುಚ್ಚು ಕನಸುಗಳ ಬೆನ್ನಟ್ಟುವ
ನನ್ನ ಮನಸ್ಸ ತಡೆದು. ನೀನಾದರೂ ಕೇಳಬಹುದಿತ್ತು ಲಂಗು ಲಗಾಮಿಲ್ಲದೆ ಓಡುವ ನನ್ನ ನಾಲಿಗೆಯ ಕರೆದು. ನೀನಾದರೂ ಎಚ್ಚರಿಸಬಹುದಿತ್ತು ದರ್ಪದ ತುಂಗದಲ್ಲಿ ಮೆರೆವ ನನ್ನ ವ್ಯಕ್ತಿತ್ವವನ್ನ ಬಡಿದು. ನೀನೇ ಸುಮ್ಮನಿದ್ದರೆ ನನ್ನದೇನು, ನೀನೆಂದರೆ ನೀನೇ ನನ್ನೊಳಗಿನ ಆಂತರ್ಯ, ನನ್ನೊಳಗೆ ಇದ್ದು ನನ್ನೇ ನೀ ಮರೆತೆಯ. ಮುಂದಿನ ಕವನದ ಶೀರ್ಷಿಕೆ ಗೆಳತಿ. ಮನಸ್ಸೇನೋ ನನ್ನದೇ ಗೆಳತಿ, ಅದರೊಳಗಿನ ಅನುಕ್ಷಣದ ನೆನಪು ಮಾತ್ರ ನಿನ್ನದೇ. ನೆಪಬೇಕಿಲ್ಲ ನನಗೆ ನೆನೆಯಲು ನಿನ್ನ, ಬಡಿಯುವ ಹೃದಯ ಮಿಡಿಯುವುದು ನಿನ್ನ ಹೆಸರಿಗೆ. ದೂರ ನಿಂತು ಹಂಬಲಿಸುವ ನನ್ನ ಹೃದಯದ ಕೋರಿಕೆಯ ಒಮ್ಮೆ ನನ್ನೆದೆಗೆ ಕಿವಿಕೊಟ್ಟು ಆಲಿಸು. ಬದುಕಿನ ಕ್ಷಣಗಳ ನಿನ್ನೊಂದಿಗೆ ಹಂಚಿಕೊಳ್ಳಬೇಕೆಂಬ ನನ್ನ ಹುಚ್ಚು ಆಸೆಗೆ ನೀನೇ ಸಮ್ಮತಿಸು. ನಾ ಒಪ್ಪಿದೆ ನಿನ್ನ ಕಾಯುತ್ತಿರುವೆ, ನಿನ್ನೊಲುಮೆಯ ಅಪ್ಪುಗೆಗೆ ಎಂದು ಸೇರುವೆ ನೀ ನನ್ನ. ನನ್ನ ಮುಂದಿನ ಕವನದ ಶೀರ್ಷಿಕೆ ಹೀಗಾದರೂ ಹೇಗಾದರೂ. ಹೇಳಲಾಗದು ಏನಂದು ಈಗ, ಹೇಳಿದರೆ ಅಪಹಾಸ್ಯ ಕುಚೋದ್ಯ ಎನ್ನುವವರೇನೋ ಈಗೀಗ. ಅಪ್ಪಟ ಸತ್ಯವ ನುಂಗಲಾಗುವುದೇ, ನುಂಗಿದರೂ ಅರಗದೆ ಅಜೀರ್ಣವಾಗಿ ಹೊರಬರುವುದೇ. ಇರಲಿ ತಾಳ್ಮೆ ಉತ್ತುಂಗದಲ್ಲಿ ಇದ್ದರೇನೆ ಅಸಾಧಾರಣವು ಸಾಧಾರಣವಾಗಿ ಸಾಗುವುದು. ಅಲ್ಪನು ಆಗುವನು ಮಂಕುಬುದ್ಧಿ ಹಾಕಿ ಮೇಧಾವಿ. ನಂಬುವ ಒಂದಿಷ್ಟು ಮಂದಿ ಆದರೂ ನಂಬಲಿ. ಬಲಕ್ಕಾಗಿ ನನ್ನ ಬಲವೇ ಬೇಕು, ಕಂಡವರ ಬಲದ ಧೈರ್ಯದಲ್ಲಿ ನಾನಡೆಯಲೇನು. ನನ್ನದೇ ದಕ್ಕದು ನನಗೆ ಇನ್ನು ಪರರ ಹಂಗು ನನಗೇನು. ನನ್ನದೇ ದಕ್ಕದು ನನಗೆ ಇನ್ನು ಪರರ ಹಂಗು ನನಗೇನು. ಹೇಳಿದರೆ ಬದಲಾಗುವುದೇನು. ಇದುವರೆಗೆ ಮಂಜುಳಾ ತೆಕ್ಕಟ್ಟೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.